ಅಲ್ಲ ಕಣೆ, ಅಮ್ಮ ಎದ್ದು ಪಾತ್ರೆ ತೊಳಿತಿದ್ದಾರೆ ಅನ್ಸುತ್ತೆ. ನೀನಿನ್ನು ಮಲ್ಕೊಂಡಿದ್ರೆ ಅವ್ರು ಏನ್ ತಿಳ್ಕೊಳ್ಳೋದಿಲ್ಲ ಹೇಳು. ಅಬ್ಬಬ್ಬಾ, ನನಗಂತೂ ಒಳ್ಳೆ ತಲೆನೋವಾಗೋಗಿದೆ. ಇಡೀ ವಾರ ಮನೆಯಲ್ಲಿ ಕತ್ತೆ ದುಡಿದ ಹಾಗೆ ಮನೆ ಕೆಲಸ ಮಾಡ್ತೀನಿ. ಭಾನುವಾರ ಮಗುಗೆ ರಜೆ ಇರುತ್ತೆ. ಇವತ್ತಾದ್ರೂ ಸ್ವಲ್ಪ ಹೊತ್ತು ಆರಾಮವಾಗಿ ಮಲ್ಕೊಳ್ಳೋಣ ಅಂತಂದ್ರೆ ಅದಕ್ಕೂ ಇವರು ಅಡ್ಡಿಪಡಿಸ್ತಾರೆ. ಇಷ್ಟು ಬೇಗ ಎದ್ದು ಪಾತ್ರೆ ತೊಳೆಯೋ ಅವಶ್ಯಕತೆ ಏನಿದೆ ಇವರಿಗೆ? ಇವರಂತೂ ಮಲ್ಗೋದಿಲ್ಲ, ನಮಗೂ ಮಲ್ಗೋದಕ್ ಬಿಡೋಲ್ಲ ಎಂದು ಸೊಸೆ ರೇವತಿ ಹೇಳಿದ್ದನ್ನು ಕೇಳಿ ಗಂಡ ಹೇಳ್ತಾನೆ, ಅಲ್ಲ ಕಣೆ, ಅಮ್ಮನಿಗೆ ಕಾಲ್ ನೋವಿದೆ ಅನ್ನೋದು ನಿನಗೂ ಗೊತ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಇಷ್ಟು ಬೇಗ ಎದ್ದು ಕೆಲಸ ಮಾಡುವ ಅವಶ್ಯಕತೆ ಏನಿತ್ತು? ನನಗೆ ತಲೆ ತುಂಬಾ ನೋಯ್ತಿದೆ, ನಾನು ಸ್ವಲ್ಪ ಹೊತ್ತು ಮಲಗಬೇಕು, ನನಗೆ ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ರೇವತಿ ಪಕ್ಕಕ್ಕೆ ತಿರುಗಿ ಮಲಗ್ತಾಳೆ. ಹೆಂಡತಿಯ ಮಾತನ್ನು ಕೇಳಿ ಗಂಡ ಹೇಳ್ತಾನೆ, ದಿನ ಮನೆ ಕೆಲಸದೊಳೆ ಮನೆ ಕೆಲಸ ಎಲ್ಲ ಮಾಡ್ಕೊಂತಾಳೆ. ಅಡುಗೆ ಮಾಡೋದಕ್ಕೂ ನಿನ್ನ ಕೈಯಲ್ಲ ಆಗುದಿಲ್ಲ ಅಂತಂದ್ರೆ ಹೇಗೆ ಹೇಳು? ಅಮ್ಮನಿಗೆ ವಯಸ್ಸಾಗ್ತಿದೆ, ಅವರ ಕೈಯಲ್ಲಿ ಇದೆಲ್ಲ ಮಾಡಿಸೋದು ಚೆನ್ನಾಗಿರುತ್ತಾ ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾಳೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಇದೆಲ್ಲ ನಿಮ್ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ ನೀವೇ ಹೋಗಿ ಇದನ್ನೆಲ್ಲ ಮಾಡ್ಕೊಡಿ. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತೀರಾ. ಮನೇಲಿ ನಾನು ಕಷ್ಟಪಡುವುದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಎಂದು ಹೇಳಿ ಜೋರಾಗಿ ಇಬ್ಬರು ಮಾತನಾಡುತ್ತಿರುವುದು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಅತ್ತೆ ಸರೋಜಮ್ಮ ಎಲ್ಲವನ್ನೂ ಕೇಳಿಸಿಕೊಂಡು, ಕೇಳಿ ಕೆಟ್ಟವರಾಗುವುದಕ್ಕಿಂತ ಸುಮ್ಮನಿರುವುದೇ ಮೇಲು ಎಂದು ಹೇಳಿ ದುಃಖದಿಂದ ಮೌನವಾಗ್ಬಿಡ್ತಾರೆ. ಆದರೆ ಮಗ ಮಾತ್ರ ತಾಯಿಯನ್ನು ಬಿಟ್ಟು ಕೊಡದೆ ಮಾತನಾಡುತ್ತಿರುವುದನ್ನು ಕೇಳಿ ಎಲ್ಲೋ ಒಂದು ಕಡೆ ತಾಯಿಗೂ ಸಮಾಧಾನವಾಗ್ತಿತ್ತು. ಅಲ್ಲಿಗಾಗಲೇ ಸಮಯ 8 ಗಂಟೆಯಾಗಿತ್ತು. ಅಲ್ಲಿಗಾಗಲೇ ಸರೋಜಮ್ಮ ಮನೆಯಲ್ಲಿ ತಿಂಡಿ ಎಂದು ಹೇಳಿ ಉಪ್ಪಿಟ್ಟನ್ನ ಮಾಡಿ ಮನೆ ಗುಡಿಸಿ ಪಾತ್ರೆಯನ್ನೆಲ್ಲ ತೊಳೆದು ಮಗನಿಗೆ ತಿಂಡಿ ಕೊಡುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿರ್ತಾರೆ. ಅಷ್ಟೊತ್ತಿಗೆ ಸೊಸೆ ಕೂಡ ತಿಂಡಿ ತಿನ್ನಲೆಂದು ಟೇಬಲ್ ಮೇಲೆ ಬರ್ತಾಳೆ. ಟೇಬಲ್ ಮೇಲೆ ಉಪ್ಪಿಟ್ಟಿರುವುದನ್ನು ನೋಡಿ ಸೊಸೆ ಕೋಪದಿಂದ, ಇದೇನತ್ತೆ, ರಾತ್ರಿ ಹಸಿಟ್ ಕಲ್ಸಿಟ್ಟಿದ್ದೆ, ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಸೌಮ್ಯ ಪರಾಟ ಮಾಡೋದಕ್ಕೆ ಹೇಳಿದ್ಲು, ಹಾಗಾಗಿ ನಾನು ಕೂಡ ಹಸಿಟನ್ನ ಕಲ್ಸಿಟ್ಟಿದ್ದೆ. ನೀವು ನೋಡಿದ್ರೆ ಈ ಪೇಷಂಟ್ ತಿನ್ನೋ ತಿಂಡಿ ಮಾಡಿಟ್ಟಿದ್ದೀರಲ್ಲ, ಇದನ್ನ ಹೇಗೆ ತಿನ್ನೋದಕ್ಕಾಗುತ್ತೆ ಹೇಳಿ ಎಂದಾಗ ಅತ್ತೆ ಹೇಳ್ತಾರೆ, ಅದು ನೀನು ಹಸಿಟ್ಟು ಕಲ್ಸಿಟ್ಟಿರೋದು ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡ್ಬಿಟ್ಟೆ ಎಂದಾಗ ಗಂಡ ಹೇಳ್ತಾನೆ, ಇದೇನು ರೇವತಿ, ನಿನಗೆ ಚಪಾತಿನೇ ಮಾಡಬೇಕು ಅನ್ನೋದಿದ್ರೆ ಬೇಗ ಎದ್ದು ನಿನಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಳೋದಕ್ಕಾಗಿಲ್ವಾ? ಅದನ್ನ ಬಿಟ್ಟು ಈ ರೀತಿ ಉಲ್ಟಾಸಿದ ಮಾತಾಡ್ತಿದ್ಯಲ್ಲ ಎಂದಾಗ ತಾಯಿ ಹೇಳ್ತಾರೆ, ನೋಡಪ್ಪ, ಬೆಳಗ್ಗೆ ಸುಮ್ಮನೆ ಜಗಳ ಆಡೋದು ಬೇಡ, ಅವಳು ತಿಂಡಿ ಸುಮ್ಮನೆ ಇರು. ಅಬ್ಬಬ್ಬಾ, ಅದೇನ್ ನಾಟಕ ಆಡ್ತೀರಾ ಅತ್ತೆ ನೀವು? ಮನೆಯಲ್ಲಿ ಜಗಳ ತರೋದು ನೀವೇ, ಮತ್ತೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಟಿಸ್ತಾ ಸಮಾಧಾನ ಬೇರೆ ಮಾಡೋದಕ್ ಬರ್ತೀರಾ? ನಿಮ್ಮನ್ನ ನೋಡಿ ಕಲಿಬೇಕು ಎನ್ನುವಷ್ಟರಲ್ಲಿ ಗಂಡ, ರೇವತಿ ಮುಚ್ಚು ಬಾಯಿ ಎನ್ನುವಷ್ಟರಲ್ಲಿ ಅವನ ಮಗಳು 8 ವರ್ಷದ ಸೌಮ್ಯ, ಅಮ್ಮ, ಅಜ್ಜಿಗೇನು ಹೇಳ್ಬೇಡ, ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ ಎಂದಾಗ, ಹೌದೇ, ತಾಯಿಗಿಂತ ನಿನ್ಗೆ ಅಜ್ಜಿನೇ ಹೆಚ್ಚಾ? ನಿನಗೂ ಹಾಗೆ ತಲೆ ಕೆಡ್ಸಿಟ್ಕೊಂಡಿದ್ದಾರೆ ಎಂದು ಹೇಳಿ ಕೋಪದಿಂದ ರೇವತಿ ಪ್ಲೇಟನ್ನ ಎತ್ತಿ ಟೇಬಲ್ ಮೇಲೆ ಕುಕ್ಕುತ್ತಾ ತಿಂಡಿ ಕೂಡ ತಿನ್ನದೆ ರೂಮಿಗೆ ಬಂದ್ಬಿಡ್ತಾಳೆ. ಆದರೆ ಅವಳು ಇಲ್ಲಿಗೆ ಸುಮ್ಮನೆ ಇರೋದಿಲ್ಲ. ದಿನೇ ದಿನೇ ಮನೆಯಲ್ಲಿ ಇದೇ ರೀತಿ ನಡೀತಾ ಇದೆ. ಏನಾಗುತ್ತೋ ಆಗ್ಲಿ, ಮನೆಯಲ್ಲಿ ಅವ್ರು ಇರ್ಬೇಕು, ಇಲ್ಲ ಅಂದ್ರೆ ನಾನಿರ್ಬೇಕು ಅನ್ನೋ ಯೋಚನೆ ಅವಳಿಗೆ ಬರುತ್ತೆ. ಇತ್ತ ಗಂಡ ಕೂಡ ಅರ್ಧದಲ್ಲೇ ತಿನ್ನುತ್ತಿದ್ದ ತಿಂಡಿಯನ್ನ ಬಿಟ್ಟು ಕೈ ತೊಳೆದುಕೊಂಡು ತನ್ನ ಗಾಡಿಯ ಬೀಗವನ್ನ ಎತ್ಕೊಂಡು ಹೊರಗಡೆ ಎಂದು ಹೊರಟೋಗ್ತಾನೆ. ಇತ್ತ ತಾಯಿ ಸರೋಜಮ್ಮನಿಗೆ ಇದೊಂದು ರೀತಿಯ ಹಿಂಸೆಯಾಗಿ ಹೋಗಿತ್ತು. ಹಾಗಾಗಿ ಏನು ಮಾತನಾಡದೆ ತಮ್ಮ ಪಾಡಿಗೆ ತಾವು ದುಃಖ ಪಡುತ್ತಾ ಸುಮ್ಮನಾಗ್ಬಿಡ್ತಾರೆ. ಅವರನ್ನು ನೋಡಿದ ಮೊಮ್ಮಗಳು, ಅಜ್ಜಿ, ಅಮ್ಮ ಹೇಳಿದಕ್ಕೆ ಬೇಜಾರಾಯ್ತಾ? ಅಜ್ಜಿ, ನೀನೇನು ಬೇಜಾರು ಮಾಡ್ಕೋಬೇಡ, ಅಮ್ಮ ಹಾಗೆ ಅಲ್ವಾ? ಅಜ್ಜಿ, ಈ ಸಲ ನನ್ನ ಬರ್ತಡೇನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಮಮ್ಮಿ ಪಪ್ಪ ಹೇಳ್ತಿದ್ರು. ಪಪ್ಪ ನನಗೆ ಹೊಸ ಬಟ್ಟೆ ತರುವಾಗ ಅಪ್ಪನಿಗೆ ಹೇಳಿ ನಿನಗೂ ಸೀರೆ ತರಿಸ್ತೀನಿ, ನಾನು ನೀನು ಒಂದೇ ಕಲರ್ ಬಟ್ಟೆ ಹಾಕೊಳ್ಳೋಣ. ಈಗ ಬೇಜಾರು ಮಾಡ್ಕೋಬೇಡ ಅಜ್ಜಿ. ಸರಿ, ಒಂದು ಕೆಲಸ ಮಾಡೋಣ, ಸಂಜೆ ನಾನು ನೀನು ಪಾರ್ಕಿಗೆ ಹೋಗೋಣ, ನಿನಗೂ ಖುಷಿಯಾಗುತ್ತೆ ಎಂದು ಮಗು ಹೇಳಿದ ಮಾತನ್ನು ಕೇಳಿ ಅಜ್ಜಿಯಾದ ಸರೋಜಮ್ಮನಿಗೆ
ಮಗುವಿನ ಮಾತಿಗೆ ದುಃಖ ಪಡಬೇಕೋ ಸಂತೋಷ ಪಡಬೇಕೋ ಗೊತ್ತಾಗದೆ ಅವರು ಮನೆಯಲ್ಲಿ ಅನುಭವಿಸುತ್ತಿದ್ದ ಕಷ್ಟವನ್ನು ನೆನೆದು ದುಃಖದಿಂದ ಕಣ್ಣೀರು ಹಾಕ್ಬಿಡ್ತಾರೆ. ಸರಿ ಮಗಳೇ, ಸಾಯಂಕಾಲ ನಾನು ನೀನು ಪಾರ್ಕಿಗೆ ಹೋಗೋಣ. ಈಗ ಹೋಗು, ಅಮ್ಮ ಏನ್ ಮಾಡ್ತಿದ್ದಾರೆ ನೋಡು ಎಂದು ಹೇಳಿ ಕಣ್ಣೀರು ಒರೆಸುತ್ತಾ ಹೊರಗಡೆ ಬಂದ್ಬಿಡ್ತಾರೆ. ಇನ್ನು ಇವರಿದ್ದಿದ್ದು ಅಪಾರ್ಟ್ಮೆಂಟ್ ಒಂದರಲ್ಲಿ. ಹಾಗಾಗಿ ಪಕ್ಕದಲ್ಲಿ ಪಾರ್ಕ್ ಇರುವುದರಿಂದ ಸಂಜೆಯಾಗುತ್ತಿದ್ದ ಹಾಗೆ ಅಜ್ಜಿ ಹಾಗೂ ಮೊಮ್ಮಗಳು ಇಬ್ಬರು ಸೇರಿ ಪಾರ್ಕಿಗೆಂದು ಬರ್ತಾರೆ. ಆದರೆ ಪಾರ್ಕಿಗೆ ಬಂದ ಸರೋಜಮ್ಮಗೆ ಒಂಟಿತನ ಕಾಡ್ತಿತ್ತು. ಮನೆಯಲ್ಲಿ ಅವರ ಜೊತೆ ಆಗುತ್ತಿದ್ದ ಕಷ್ಟವನ್ನು ನೆನೆದು ಕಳೆದ ಆ ದಿನಗಳಲ್ಲಿ ಕಳೆದು ಹೋಗ್ತಾರೆ. ತನ್ನ ಗಂಡನನ್ನು ನೆನೆದು, ರೀ, ನೀವಿದ್ದಾಗ ಎಷ್ಟು ಚೆನ್ನಾಗಿತ್ತು, ಇರೋ ಒಬ್ಬ ಮಗ ಅಂತ ಹೇಳಿ ಎಷ್ಟು ಮುದ್ದಾಗಿ ಸಾಕಿ ಅವನ ಬಗ್ಗೆ ಎಷ್ಟೆಲ್ಲ ಕನಸುಗಳನ್ನ ಕಂಡಿದ್ವಿ ನಾವಿಬ್ರು. ಆದ್ರೆ ನೀವು ಮಾಡಿದ್ದು ಸರಿನಾ? ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡು ಈ ರೀತಿ ನೀವು ನನ್ನನ್ನ ಒಂಟಿಯಾಗಿ ಮಾಡಿ ಹೋಗ್ಬಿಟ್ರಿ. ಈಗ ನೋಡಿ ನಾನು ಎಷ್ಟು ಕಷ್ಟಪಡ್ತಿದ್ದೇನೆ ಎಂದು ಹೇಳಿ ತಮ್ಮಲ್ಲೇ ತಾವು ದುಃಖದಿಂದ ಒಬ್ಬಂಟಿಯಾಗಿ ಕುಳಿತು ಯೋಚನೆಯಲ್ಲಿ ಮುಳುಗುತ್ತಾ ಕುಳಿತು ಬಿಡ್ತಾರೆ. ಇತ್ತ ಮಗು ಕೂಡ ತನ್ನ ಪಾಡಿಗೆ ತಾನು ಆಟವಾಡುತ್ತಾ ತಲೆ ಸುತ್ತು ಕೆಳಕ್ಕೆ ಬೀಳ್ತಾಳೆ. ಇದರಿಂದಾಗಿ ಅಲ್ಲೇ ಇದ್ದ ಕಲ್ಲಿಗೆ ಅವಳ ತಲೆ ಏಟಾಗಿ ತಲೆಯಿಂದ ರಕ್ತ ಬರಲು ಶುರುವಾಗುತ್ತೆ. ತಕ್ಷಣವೇ ಮಗುವನ್ನು ನೋಡಿದ ಅಕ್ಕಪಕ್ಕದವರೆಲ್ಲ ಕೂಗುತ್ತಿರುವುದನ್ನು ನೋಡಿದ ಅಲ್ಲೇ ಕುಂತಿದ್ದ ಅವಳ ಅಜ್ಜಿ ಗಾಬರಿಯಿಂದ ಎದ್ದು ಹೋಗಿ ಮಗುವನ್ನು ನೋಡಿದಾಗ ಮಗು ಮೂರ್ಛೆ ಬಿದ್ದಿರುವುದನ್ನು ನೋಡಿ ಭಯದಿಂದ, ಅಯ್ಯೋ ದೇವ್ರೆ, ನೋಡ್ರಪ್ಪ, ನಮ್ಮನೆ ಇಲ್ಲೇ ಇರೋದು, ನನ್ನ ಕೈಯಲ್ಲಿ ಮಗುನ ಎತ್ಕೊಂಡು ಹೋಗೋದಕ್ಕಾಗಲ್ಲ, ತಂದು ಕೊಡ್ರಪ್ಪ ಎಂದು ಹೇಳಿ ಹಾಗೂ ಹೀಗೂ ಮಗುವನ್ನ ಮನೆಗೆ ಕರೆದುಕೊಂಡು ಬರ್ತಾರೆ. ಮೂರ್ಛೆ ಬಿದ್ದಿರುವ ಮಗುವನ್ನು ನೋಡಿದ ತಾಯಿ, ಅಯ್ಯೋ ರೀ, ಸೌಮ್ಯಗೆ ಏನಾಯ್ತೋ ಬನ್ರಿ. ಏನಾಯ್ತಪ್ಪ ಅತ್ತೆ, ಏನ್ ಮಾಡಿದ್ರಿ ಮಗುಗೆ? ಯಾಕೆ ಈ ರೀತಿ ಮಗು ಮೂರ್ಛೆ ಬಿದ್ದಿದೆ ಎನ್ನುವಷ್ಟರಲ್ಲಿ ಅಲ್ಲಿಗೆ ಗಂಡ ಬಂದು, ಸೌಮ್ಯ, ಅಮ್ಮ ಏನಾಯ್ತು ಎಂದ. ಅದು ಆಟ ಆಡ್ತಾ ಮಗುಗೆ ತಲೆ ಗೇಟ್ ಬಿದ್ದಿದ್ಯಪ್ಪ ಎಂದ ತಕ್ಷಣ ಕೋಪದಲ್ಲಿ ಸೊಸೆ ಹೇಳ್ತಾಳೆ, ನಾನ್ ಬಡ್ಕೊಂಡೆ, ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ. ಅನ್ನುವಷ್ಟರಲ್ಲಿ ಗಂಡ ಹೇಳ್ತಾನೆ, ರೇವತಿ, ಈಗ ಸುಮ್ಮನೆ ಇರು, ಮೊದಲು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿ ಮಗುನ ಕರ್ಕೊಂಡು ಮೊದಲು ಆಸ್ಪತ್ರೆಗೆ ಹೊಡ್ತಾರೆ. ಮಗುನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡ್ರೆಸ್ಸಿಂಗ್ ಮಾಡಿಸಿ ಔಷಧಿಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಾರೆ. ಆದರೆ ರೇವತಿ ಮನೆಗೆ ಬರುವುದೇ ತಡ. ಮಗುವನ್ನ ಮಂಚದ ಮೇಲೆ ಮಲಗಿಸಿ ತನ್ನ ಅತ್ತೆಯ ಬಳಿ ಬಂದು, ಅತ್ತೆ, ಏನು ಮಾಡ್ಬೇಕು ಅಂತ ಇದ್ದೀರಾ ನೀವು? ಯಾರು ಹೇಳಿದ್ರು ಮಗುನ ಕರ್ಕೊಂಡು ನೀವು ಪಾರ್ಕಿಗೆ ಹೋಗಿ ಅಂತ ಹೇಳಿ? ಇಷ್ಟು ಚಿಕ್ಕ ಮಗುನ ನೋಡಿಕೊಳ್ಳೋದಕ್ಕಾಗದೆ ಇದ್ದ ಮೇಲೆ ಯಾಕೆ ಕರ್ಕೊಂಡೋದ್ರಿ? ಹೋದವರು ನೀವು ಒಬ್ರೇ ಹೋಗ್ಬೇಕಾಗಿತ್ತು, ಮಗುನ ಯಾಕೆ ಕರ್ಕೊಂಡು ಹೋದ್ರಿ? ಇದೆಲ್ಲ ಬೇಕು ಅಂತಾನೆ ಮಾಡಿರೋ ಕೆಲಸ ನೀವು. ನಾವು ನೆಮ್ಮದಿಯಾಗಿರೋದಕ್ಕೆ ಬಿಡಬಾರ್ದು ಅನ್ನೋದು ನಿರ್ಧಾರ ಮಾಡಿದ್ದೀರಾ ಅನ್ಸುತ್ತೆ. ದಿನೇ ದಿನೇ ಏನಾದ್ರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತೀರಾ ಎಂದ ತಕ್ಷಣ ಮಗ ಹೇಳ್ತಾನೆ, ರೇವತಿ, ಬಾಯಿ ಮುಚ್ಚು, ಏನಂತ ಮಾತಾಡ್ತಾ ಇದ್ಯಾ ನೀನು? ಏನೋ ಅಮ್ಮ ಅವಳನ್ನ ಬೀಳ್ಸಿ ಈ ರೀತಿ ಮಾಡಿದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ಯಲ್ಲ ನೀನು. ಏನೋ ಮಗು ಹಠ ಮಾಡಿದೆ ಅಂತ ಹೇಳಿ ಅಮ್ಮ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದಾರೆ. ಆಟ ಆಡ್ತಾ ಮಗು ಬಿದ್ದಿದೆ, ಅದಕ್ಕೆ ಯಾಕೆ ಹೀಗ್ ಮಾಡ್ತಾ ಇದ್ದೀಯಾ? ಹೌದು ರೀ, ಬಾಯಿ ಮುಚ್ಚು ಮುಚ್ಚು ಅಂತ ಹೇಳಿ ನನ್ನ ಬಾಯಿನ ಮುಚ್ಚಿಸಿ ಈ ರೀತಿ ಮಾಡಿದ್ದಕ್ಕೆ ಇವತ್ತು ನಮ್ಮ ಮಗುಗೆ ಇಂತಹ ಸ್ಥಿತಿ ಬಂದಿರೋದು. ನಾನೇನು ಹೇಳಬಾರ್ದು ಹೇಳ್ಬಿಟ್ಟೆ ಅಂತ ಹೇಳಿ ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ? ಅವರು ಮಗುನ ಕರ್ಕೊಂಡು ಹೋಗಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ನೋಡಿ, ನನ್ನ ಮಗುಗೆ ಈ ರೀತಿ ಆಗೋದಕ್ಕೆ ನಿಮ್ಮ ತಾಯಿನೇ ಕಾರಣ. ನನ್ನ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬಿಡೋದಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗೋಲ್ಲ. ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಎಂದು ಹೇಳಿ ರೂಮಿಗೆ ಹೊರಟು ಹೋಗ್ತಾಳೆ. ಆದರೆ ಅತ್ತೆಯಾದ ಸರೋಜಮ್ಮನಿಗೆ ಇದೆಲ್ಲ ಸಹಿಸಲು ಆಗದೆ ದುಃಖದಿಂದ ಕಣ್ಣೀರು ಬರಲು ಶುರುವಾಗುತ್ತೆ. ಆ ಕ್ಷಣಕ್ಕೆ ಯಾರು ಏನು ಮಾತನಾಡದೆ ಅವರವರ ಪಾಡಿಗೆ ಅವರು ಇರ್ತಾರೆ. ಇತ್ತ ರೂಮಿಗೆ ಹೋದ ಸರೋಜಮ್ಮ ಇದೇ ಯೋಚನೆಯಲ್ಲಿ ನಿದ್ದೆ ಮಾಡದೆ ತಮ್ಮನ್ನ ತಾವು ದ್ವೇಷಿಸಲು ಶುರು ಮಾಡ್ತಾರೆ. ಇದೆಲ್ಲ ನಂದೇ ತಪ್ಪು. ಮಗುನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇವತ್ತು ಮಗು ಕೂಡ ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಪ್ರತಿ ಸಲ ನಾನೇ ಯಾಕೆ? ಸಾಕು, ಇಷ್ಟು ದಿನ ಆಗಿದ್ದು, ಇದನ್ನ ಇನ್ನು ಮುಂದುವರಿಸುವುದಕ್ಕೆ ಬಿಡಬಾರದು. ಇದನ್ನೆಲ್ಲ ಸಹಿಸುವ ಶಕ್ತಿ ಕೂಡ ನನಗಿಲ್ಲ. ನನ್ನಿಂದಾಗಿ
ಗಂಡ ಹೆಂಡತಿ ಮಧ್ಯೆ ಬಿರುಕು ಬರುವುದಕ್ಕಿಂತ ಇಲ್ಲಿಂದ ದೂರ ಹೋಗೋದು ಮೇಲು. ನನ್ನಿಂದಾಗಿ ಇವರ ಸಂಸಾರ ಹೊಡೆಯುವುದಕ್ಕಿಂತ ನಾನೇ ಈ ಮನೆ ಬಿಟ್ಟು ಹೋಗುವುದು ಒಳ್ಳೆಯದು ಎನ್ನುವ ನಿರ್ಧಾರವನ್ನ ಮಾಡಿ ದುಃಖದಿಂದ ಕಣ್ಣೀರು ಹಾಕುತ್ತಾ ಯೋಚನೆ ಮಾಡ್ತಾ ಇಡೀ ರಾತ್ರಿ ನಿದ್ದೆ ಮಾಡದೆ ಯೋಚನೆಯಲ್ಲೇ ಕಳೆದು ಬಿಡ್ತಾರೆ. ಬೇರೆ ದಿನ ಬೆಳಗಾಗುವುದೇ ತಡ. 5 ಗಂಟೆಗೆಲ್ಲ ಎದ್ದು ಯಾರಿಗೂ ಹೇಳದೆ ಮನೆಯಿಂದ ಹೊರ ಬಂದ್ಬಿಡ್ತಾರೆ. ಮನಸ್ಸಲ್ಲಿ ಹೇಳಿಕೊಳ್ಳಲು ಆಗದಷ್ಟು ದುಃಖ. ಇನ್ನು ಹೋಗೋ ದಾರಿಯಲ್ಲಿ ನನಗಂತ ಹೇಳಿ ಯಾರಿದ್ದಾರೆ? ಎಲ್ಲಾದರೂ ದೇವಸ್ಥಾನದ ಬಳಿ ಕುತ್ಕೊಂಡು ಭಿಕ್ಷೆ ಬೇಡಿ ಹೇಗಾದರೂ ನನ್ನ ಹೊಟ್ಟೆ ತುಂಬಿಸಿಕೊಳ್ಳೋಣ ಅನ್ನೋ ಯೋಚನೆಯಲ್ಲಿ ಹೋಗುತ್ತಿರುವಾಗಲೇ ರೋಡ್ ಕ್ರಾಸ್ ಮಾಡುವಾಗ ಆಟೋಗೆ ಅಡ್ಡ ಹೋಗಿ ಸಡನ್ ಆಗಿ ಕೆಳಕ್ಕೆ ಬೀಳ್ತಾರೆ. ಇದರಿಂದಾಗಿ ಅವರಿಗೆ ತಲೆ ಹಾಗೂ ಕೈಕಾಲಿಗೆ ಏಟಾಗಿ ಮೂರ್ಛೆ ಬಿದ್ದಿರುವುದನ್ನು ನೋಡಿದ ಆ ಆಟೋ ಡ್ರೈವರ್ ಗಾಬರಿಯಿಂದ ಆಕೆಯನ್ನು ಎಚ್ಚರಪಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ಆಕೆ ಎದ್ದೇಳುವುದಿಲ್ಲ. ತಕ್ಷಣವೇ ಆತ ಅವನದೇ ಆದ ಆಟೋವಿನಲ್ಲಿ ಆಕೆಯನ್ನ ಅಲ್ಲೇ ಇರುವ ಗೌರ್ಮೆಂಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ತಕ್ಷಣವೇ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಕೊಟ್ಟ ನಂತರ ಆಕೆಗೆ ಪ್ರಜ್ಞೆ ಬರುತ್ತೆ. ಆ ಆಟೋ ಡ್ರೈವರ್ ಕೂಡ ಅಲ್ಲೇ ಇದ್ದು ಪ್ರಜ್ಞೆ ಬಂದ ನಂತರ ಆಕೆಯ ಬಳಿ ಬಂದು, ನೋಡಿ, ನೀವು ನನ್ನ ಆಟೋಗೆ ಅಡ್ಡ ಬಂದು ಕೆಳಗೆ ಬಿದ್ರಿ. ಇದರಿಂದಾಗಿ ನಿಮಗೆ ಏಟಾಗಿದೆ. ಅಮ್ಮ, ನಿಮ್ಮ ಮನೆ ಎಲ್ಲಿರೋದು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಎಂದಾಗ ಆ ಡ್ರೈವರ್ ಮಾತಿಗೆ ಏನು ಉತ್ತರ ಕೊಡದೆ ಒಂದೇ ಸಮನೆ ಕಣ್ಣೀರು ಹಾಕಲು ಶುರು ಮಾಡ್ತಾರೆ. ಅಯ್ಯೋ ಅಮ್ಮ, ಯಾಕೆ ಅಳ್ತಾ ಇದ್ದೀರಾ ಎಂದಾಗ, ನೋಡಪ್ಪ, ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲಾದ್ರೂ ಆಶ್ರಮ ಇದ್ರೆ ನನ್ನನ್ನ ಬಿಟ್ಟು ಬಿಡಪ್ಪ, ನಿನಗೆ ಪುಣ್ಯ ಬರುತ್ತೆ. ನಾನು ಒಂಟಿಯಾಗಿದ್ದೀನಿ ಎಂದಾಗ ಆಕೆಯ ಸ್ಥಿತಿಯನ್ನು ಕಂಡು ಅವನ ಮನಸ್ಸು ಕೂಡ ಕರಗಿ ಹೋಗುತ್ತೆ. ಹಾಗಾಗಿ ಅವನಿಗೆ ಪರಿಚಯ ಇರೋ ಒಬ್ಬ ಸ್ನೇಹಿತ ಅನಾಥಾಶ್ರಮ ನಡೆಸುತ್ತಿರುತ್ತಾನೆ. ಸರೋಜಮ್ಮನಿಗೆ ಆಸ್ಪತ್ರೆಯಿಂದ ಹೋಟೆಲಿಗೆ ಕರೆದುಕೊಂಡು ಬಂದು ಅಲ್ಲಿ ತಿಂಡಿಯನ್ನ ತಿನ್ನಿಸಿ ಆಕೆಯನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರ್ತಾನೆ. ಮನಸ್ಸಿಲ್ಲದಿದ್ದರೂ ಆಕೆ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಅವರಂತೆಯೇ ಅಲ್ಲಿದ್ದ ಎಷ್ಟೋ ಜನ ಅವರಿಗೆ ಜೊತೆಯಾಗಿರ್ತಾರೆ. ಅದೊಂದು ಅವರಿಗೆ ಸಮಾಧಾನ ತರ್ತಿತ್ತು. ಆದರೆ ಇಲ್ಲಿ ಬೆಳಗಾದ ತಕ್ಷಣ ತನ್ನ ತಾಯಿಯ ರೂಮಿನ ಬಳಿ ಬಂದ ಮಗನಿಗೆ ಅಲ್ಲಿ ತಾಯಿ ಇಲ್ಲದಿರುವುದನ್ನು ಕಂಡು ಒಂದು ಕ್ಷಣಕ್ಕೆ ಅವನು ಗಾಬರಿಯಾಗುತ್ತಾ ತನ್ನ ತಾಯಿಯನ್ನು ಹುಡುಕಲು ಶುರು ಮಾಡ್ತಾನೆ. ಮನೆಯ ಬಾಗಿಲು ತೆರೆದಿರುವುದನ್ನು ನೋಡಿ ಆಶ್ಚರ್ಯ ಹಾಗೂ ಗಾಬರಿಯಿಂದ ಮನೆಯ ಹೊರಗೆ ಹೋಗಿ ನೋಡ್ತಾನೆ. ಅಲ್ಲೂ ತಾಯಿ ಇಲ್ಲದೆ ಇರುವುದನ್ನು ನೋಡಿ ಹೆಂಡತಿಯನ್ನು ಕರೆಯುತ್ತಾ, ರೇವತಿ, ಅಮ್ಮ ಎಲ್ಲಿಗೋದ್ರು? ನೋಡು ಬಾ ಸ್ವಲ್ಪ, ಎಲ್ಲೂ ಕಾಣಿಸ್ತಿಲ್ಲ ಎಂದು ಗಂಡ ಕೂಗಾಡುತ್ತಿರುವುದನ್ನು ನೋಡಿದ ಹೆಂಡತಿ ಹೇಳ್ತಾಳೆ, ಅಬ್ಬಬ್ಬಾ, ಬೆಳಗ್ಗೆನೆ ಯಾಕೆ ಈ ರೀತಿ ಕೂಗಾಡ್ತಾ ಇದ್ದೀರಾ? ಅವರು ಎಲ್ಲಿಗೆ ಹೋದ್ರು, ಎಲ್ಲಿಂದ ಬಂದ್ರು ಅಂತ ನೋಡ್ಕೊಂಡು ಇರೋದಕ್ಕೆ ನನಗೇನು ಕೆಲಸ ಇಲ್ವಾ? ಇಲ್ಲೇ ಎಲ್ಲಾದ್ರೂ ಮನೆ ತಿರ್ಗೋದಕ್ಕೆ ಹೋಗಿರ್ತಾರೆ ಎಂದು ಹೇಳುತ್ತಾ ಮಗಳಿಗೆ ಗಂಜಿ ಮಾಡಲು ಅಡುಗೆ ಮನೆ ಹತ್ರ ಬರ್ತಾಳೆ. ಎಷ್ಟೇ ಹುಡುಕಾಡಿದರೂ ತನ್ನ ತಾಯಿ ಸಿಗದಿದ್ದಾಗ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ನೆನ್ನೆ ನಡೆದ ವಿಷಯದಿಂದ ಬೇಜಾರಾಗಿರಬಹುದು. ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗಿರಬಹುದು, ಬರ್ತಾರೇನೋ ನೋಡೋಣ ಎಂದು ಹೇಳಿ ಮಗ ಕೂಡ ಸುಮ್ಮನಾಗ್ತಾನೆ. ಗಂಟೆಗಳಾದರೂ ತಾಯಿ ಬರದೇ ಇದ್ದಾಗ ಮಗನಿಗೆ ಗಾಬರಿ ಇನ್ನೂ ಹೆಚ್ಚಾಗುತ್ತೆ. ಎಲ್ಲಾ ಕಡೆ ವಿಚಾರಿಸಿದರೂ ತನ್ನ ತಾಯಿ ಸುಳಿವು ಸಿಗದೇ ಇದ್ದಾಗ ಅವರ ರೂಮ್ಗೆ ಹೋಗಿ ನೋಡಿದಾಗ ಬಟ್ಟೆಗಳು ಇರದೇ ಇರುವುದನ್ನು ಕಂಡು ತನ್ನ ತಾಯಿ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಷಯ ಕೂಡ ಅವನಿಗೆ ಅರ್ಥವಾಗುತ್ತೆ. ಮೊದಲೇ ತನ್ನ ಅಜ್ಜಿಯನ್ನು ಹಚ್ಚಿಕೊಂಡಿದ್ದ ಮೊಮ್ಮಗಳಿಗೆ ತನ್ನ ಅಜ್ಜಿ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ, ಆದರೆ ತನ್ನ ಅಜ್ಜಿ ಮನೆ ಬಿಟ್ಟು ಹೋಗಿರುವ ವಿಷಯ ಗೊತ್ತಾಗಿ ಅವಳ ಆರೋಗ್ಯ ಇನ್ನೂ ಕೆಡುತ್ತೆ. ಮೊದಲೇ ತಲೆಗೇಟಾಗಿದ್ದ ಅವಳಿಗೆ ಕೈ ಕಾಲೆಲ್ಲ ವಿಪರೀತವಾಗಿ ಬಿಸಿಯಾಗಲು ಶುರುವಾಗುತ್ತೆ. ತನ್ನ ಅಜ್ಜಿಯನ್ನು ನೆನೆಯುತ್ತಾ ಒಂದೇ ಸಮನೆ ಅಳುತ್ತಾ ಅವಳ ಆರೋಗ್ಯ ಇನ್ನೂ ಕೆಡ್ತಾ ಹೋಗುತ್ತೆ. ಅಪ್ಪ, ಅಜ್ಜಿಯಲ್ಲಿ, ಅಜ್ಜಿನ ಕರ್ಕೊಂಡು ಬಾ, ನನಗೆ ಅಜ್ಜಿ ಬೇಕು ಎಂದು ಹೇಳಿ ಪದೇ ಪದೇ ಗೋಳಾಡಲು ಶುರು ಮಾಡ್ತಾಳೆ. ಇತ್ತ ಮಗಳಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಆಕೆ ಮಾತ್ರ ಅಜ್ಜಿ ಬೇಕು ಎನ್ನುವ ಹಠವನ್ನು ಹಿಡಿದು ಇನ್ನಷ್ಟು ಆರೋಗ್ಯವನ್ನ ಕೆಡಿಸ್ಕೊಳ್ತಾಳೆ. ಇನ್ನು ಮಗಳ ಈ ಸ್ಥಿತಿಯನ್ನು ಕಂಡು, ಇದಕ್ಕೆಲ್ಲ ಕಾರಣ ನೀನೇ, ನಿನ್ನ ಬಾಯಿನ ಸರಿಯಾಗಿ ಇಟ್ಕೊಂಡಿದ್ದಿದ್ರೆ ಅಮ್ಮನು ಇವತ್ತು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ.
ಎಂದಾಗ, ನೋಡಿ, ಮಾತಿಗೂ ನಂದೇ ತಪ್ಪು ನಂದೇ ತಪ್ಪು ಅಂತ ಹೇಳ್ಬೇಡಿ. ಮೊದಲು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿ ತಕ್ಷಣವೇ ಮಗುವಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹೋದ ಮಗುವನ್ನ ಚೆಕಪ್ ಮಾಡಿದ ಡಾಕ್ಟರ್ ತನ್ನ ತಂದೆ ತಾಯಿ ಬಳಿ ಬಂದು, ನೋಡಿ, ಈಗಾಗಲೇ ಅವತ್ತು ನಾನು ಕೊಟ್ಟಿರೋ ಔಷಧಿಗಳಿಂದ ಮಗು ಚೇತರಿಸಿಕೊಂಡಿದ್ದೆ. ಆದರೆ ಇದು ಎಂತ ಕಾಯಿಲೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಜ್ವರ ಜಾಸ್ತಿ ಆಗೋಗ್ತಿದೆ. ಮಾತಿಗೂ ಅಜ್ಜಿ ಅಜ್ಜಿ ಅಂತ ಮಗು ಹಂಬಲಿಸ್ತಾ ಇದೆ. ನನ್ನ ಪ್ರಕಾರ ಮಗು ಯಾರನ್ನಾದ್ರೂ ಮನಸ್ಸಿಗೆ ಹಚ್ಚಿಕೊಂಡಿರಬಹುದು. ಮೊದಲು ಮಗು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಸದ್ಯಕ್ಕೆ ಈಗ ನಾನು ಇಂಜೆಕ್ಷನ್ ಕೊಟ್ಟಿದ್ದೇನೆ. ಒಂದು 10-15 ನಿಮಿಷಗಳ ನಂತರ ಮಗು ಸ್ವಲ್ಪ ಹೊತ್ತು ಆರಾಮವಾಗಿ ಮಲಗಲಿ, ಜ್ವರ ಬಿಟ್ಕೊಳ್ಳುತ್ತೆ. ಈಗ ಮಗುನ ಮನೆಗೆ ಕರ್ಕೊಂಡು ಹೋಗಿ ಎಂದು ಹೇಳಿ ಡಾಕ್ಟರ್ ಹೇಳ್ತಾರೆ. ಆದರೆ ಮಗಳಿದ್ದ ಪರಿಸ್ಥಿತಿ ತಂದೆ ತಾಯಿಗೂ ಅರ್ಥವಾಗ್ತಿತ್ತು. ಯಾಕಂದ್ರೆ ಮನೆಯಲ್ಲಿ ಅವಳು ತುಂಬಾ ಸಮಯವನ್ನ ತನ್ನ ಅಜ್ಜಿಯ ಜೊತೆಯೇ ಕಳಿತಿದ್ಲು. ಮಲಗುವಾಗಲೂ ತನ್ನ ಅಜ್ಜಿಯ ಜೊತೆಯೇ ಮಲಗುತ್ತಿದ್ಲು. ಸಡನ್ ಆಗಿ ತನ್ನ ಅಜ್ಜಿ ತನ್ನನ್ನು ಬಿಟ್ಟು ಹೋಗಿರೋ ವಿಷಯ ಗೊತ್ತಾಗಿ ಅವಳು ತುಂಬಾ ನೊಂದುಕೊಂಡಿರ್ತಾಳೆ. ಇದರಿಂದಾಗಿ ಅವಳ ಆರೋಗ್ಯ ಇನ್ನಷ್ಟು ಕೆಟ್ಟು ಹೋಗುತ್ತೆ. ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡ ಬಂದ ಮೇಲೂ ಅವಳ ಆರೋಗ್ಯದಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗುವುದಿಲ್ಲ. ಅವಳ ಮನಸ್ಸನ್ನ ಎಷ್ಟೇ ಬದಲಾಯಿಸಲು ಪ್ರಯತ್ನ ಪಟ್ಟರೂ ಅವಳು ಇನ್ನಷ್ಟು ಕುಗ್ಗಿ ಹೋಗ್ತಾ ಇರ್ತಾಳೆ. ಇನ್ನು ಬರ್ತಾ ಬರ್ತಾ ಊಟ ತಿಂಡಿ ಮಾಡೋದು ಕೂಡ ನಿಲ್ಲಿಸ್ಬಿಡ್ತಾಳೆ. ಇನ್ನು ಮಗಳು ಇರುವ ಈ ಪರಿಸ್ಥಿತಿಯನ್ನು ನೋಡಿದ ತಾಯಿಗೆ ಮಗಳನ್ನು ನೋಡಿ ದುಃಖದಿಂದ ಕರುಳು ಕಿವಿಚೋ ಹಾಗಾಗುತ್ತೆ. ಕಣ್ಣೀರು ಹಾಕುತ್ತಾ, ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ಮಗುಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತಿದ್ಯಾ ಎಂದು ಹೇಳಿ ಎಲ್ಲೋ ಒಂದು ಕಡೆ ಅವಳು ಮಾಡಿರುವ ತಪ್ಪಿನ ಅರಿವು ಅವಳಿಗೆ ಆಗಲು ಶುರುವಾಗುತ್ತೆ. ತಕ್ಷಣವೇ ತನ್ನ ಗಂಡನ ಬಳಿ ಬಂದು, ರೀ, ಬರ್ತಾ ಬರ್ತಾ ನಮ್ಮ ಸೌಮ್ಯ ಆರೋಗ್ಯ ತುಂಬಾ ಕೆಡುತ್ತಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ ಹೇಳಿ? ನನಗೆ ನನ್ನ ಮಗಳು ಬೇಕು. ಹೇಗಾದ್ರೂ ಮಾಡಿ ಅತ್ತೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಹುಡುಕಿ ಅತ್ತೇನ ನೋಡಿದ್ಮೇಲೆ ನಮ್ಮ ಸೌಮ್ಯ ಆರೋಗ್ಯ ಸರಿ ಹೋಗುತ್ತೇನೋ ನೋಡೋಣ ಎಂದ ಕ್ಷಣ ಗಂಡ ಕೂಡ, ನಾನು ಎಷ್ಟೋ ಕಡೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅಮ್ಮ ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ. ನನಗೆ ಗೊತ್ತಿರುವ ಸ್ನೇಹಿತ ಒಬ್ಬ ಇದ್ದಾನೆ. ಅವನಿಗೆ 2-3 ಅನಾಥಾಶ್ರಮಗಳು ಗೊತ್ತು. ಅವನಿಗೆ ಫೋನ್ ಮಾಡಿ ಕೇಳ್ತೀನಿ. ಏನಾದ್ರೂ ವಿಷಯ ಗೊತ್ತಾಗುತ್ತೋ ಏನೋ ಎಂದು ಹೇಳಿ ತನಗೆ ಗೊತ್ತಿರುವ ಒಬ್ಬ ಸ್ನೇಹಿತನಿಗೆ ಫೋನ್ ಮಾಡಿ, ಹೀಗೆ ಮಾತಲ್ಲೇ, ಅದು ಏನೂ ಇಲ್ಲ ಕಣೋ, ನಿನಗೆ ಗೊತ್ತಿರುವ ಕೆಲವು ಅನಾಥಾಶ್ರಮಗಳ ಫೋನ್ ನಂಬರ್ ಕೊಟ್ರೆ ನಾನು ಸ್ವಲ್ಪ ದುಡ್ಡನ್ನ ಡೊನೇಟ್ ಮಾಡಬೇಕು ಅನ್ಕೊಂಡಿದ್ದೆ. ಅಲ್ಲಿಗೆ ಕೊಟ್ಬಿಟ್ಟು ಬರಬಹುದು. ನನಗೆ ನಂಬರ್ ಸೆಂಡ್ ಮಾಡು ಎಂದು ಹೇಳಿ ಸ್ನೇಹಿತನ ಬಳಿ ಅನಾಥಾಶ್ರಮದ ನಂಬರ್ಗಳನ್ನು ಇಸ್ಕೊಂಡು ಜೊತೆಗೆ ಅಡ್ರೆಸ್ ಅನ್ನು ಕೂಡ ತೆಗೆದುಕೊಳ್ತಾನೆ. ನಂಬರ್ ಹಾಗೂ ಅಡ್ರೆಸ್ ಸಿಕ್ಕಿದ ತಕ್ಷಣ ತನ್ನ ತಾಯಿಯನ್ನು ಹುಡುಕಲು ಹೊರಡ್ತಾನೆ. 2 ಆಶ್ರಮದಲ್ಲೂ ತನ್ನ ತಾಯಿ ಸಿಗುವುದಿಲ್ಲ. ಕೊನೆಗೂ ಉಳಿದಿದ್ದ ಒಂದೇ ಒಂದು ಆಶ್ರಮಕ್ಕೆ ಹೋಗಿ ತನ್ನ ತಾಯಿಯ ಫೋಟೋವನ್ನು ನೋಡಿಸಲು ಹೋದಾಗ ಹೊರಗಡೆ ಮರದ ಕೆಳಗೆ ತನ್ನ ತಾಯಿ ಕುಳಿತಿರುವುದು ಅವನ ಗಮನಕ್ಕೆ ಬರುತ್ತೆ. ತಕ್ಷಣವೇ ಹಿಂದು ಮುಂದು ಯೋಚನೆ ಮಾಡದೆ ಓಡಿ ಹೋಗಿ ತನ್ನ ತಾಯಿಯನ್ನು ತಬ್ಬಿಕೊಳ್ತಾ, ಅಮ್ಮ, ನಿನಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕಿಲ್ಲ, ನಡಿ, ಈಗಲೇ ನಡಿ ಎಂದಾಗ, ಎಲ್ಲಿಗಪ್ಪ? ಅಮ್ಮ, ಇದೇನ್ ಹೀಗೆ ಹೇಳ್ತಾ ಇದೀಯಾ? ನಮ್ಮ ಮನೆಗೆ ನಡಿಯಮ್ಮ. ಹೌದಪ್ಪ, ಅದು ನಿನ್ನ ಮನೆನೇ. ನಮ್ಮ ಮನೆ ಹೇಗಾಗುತ್ತೆ ಹೇಳು? ನೋಡು, ಇಲ್ಲಿ ನನ್ನಂತಹ ಎಷ್ಟೋ ಜನ ನನಗೆ ಸ್ನೇಹಿತರಾಗಿದ್ದಾರೆ. ಅವರ ಜೊತೆ ಕಷ್ಟ ಸುಖನ ಹಂಚ್ಕೊಂಡು ಹೇಗೋ ಇದ್ದೀನಿ. ಬೇಡಪ್ಪ, ನೀನು ಮನೆಯಲ್ಲಿ ಆರಾಮವಾಗಿದ್ರೆ ನನಗೆ ಅಷ್ಟೇ ಸಾಕು. ಬೇಡಪ್ಪ, ನೀನು ಇಲ್ಲಿಂದ ಹೊರಟೋಗು ಎಂದ ತಕ್ಷಣ ಮಗ ಹೇಳ್ತಾನೆ, ಅಮ್ಮ, ನೀನಿಲ್ದೆ ಸೌಮ್ಯ ಆರೋಗ್ಯ ತುಂಬಾ ಕೆಟ್ಟು ಹೋಗಿದೆ. ಅಮ್ಮ, ಒಂದೇ ಸಮನೆ ಅಜ್ಜಿ ಬೇಕು ಅಂತ ಹೇಳಿ ಊಟ ತಿಂಡಿ ಬಿಟ್ಟು ಅಳ್ತಾ ಇರ್ತಾಳೆ. ಅದನ್ನ ನೋಡೋದಕ್ಕಾಗ್ತಿಲ್ಲ. ಬೇಡ ಅಂತ ಹೇಳ್ಬೇಡ ಎಂದ ತಕ್ಷಣ ಮೊಮ್ಮಗಳ ಪರಿಸ್ಥಿತಿಯನ್ನು ಕೇಳಿದ ಆಕೆ, ದುಃಖದಲ್ಲಿದ್ದ ಆಕೆಯ ಮನಸ್ಸು ಒಂದು ಕ್ಷಣಕ್ಕೆ ಕರಗಿ ಹೋಗುತ್ತೆ. ನೋಡಪ್ಪ, ನಾನು ಬರೋದ್ರಿಂದ ಸೌಮ್ಯ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಬರ್ತೀನಿ. ಆದ್ರೆ ಎನ್ನುವಷ್ಟರಲ್ಲಿ ಮಗ, ಅಮ್ಮ, ನೀನೇನು ಹೇಳ್ಬೇಡ, ಮೊದ್ಲು ನನ್ ಜೊತೆ ಬಾ
ಎಂದು ಹೇಳಿ ತಾಯಿಯನ್ನು ಕರೆದುಕೊಂಡು ಮರಳಿ ತಾಯಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ. ಮನೆಗೆ ಬಂದ ತನ್ನ ಅಜ್ಜಿಯನ್ನು ನೋಡಿದ ಮೊಮ್ಮಗಳು ಸಂತೋಷದಿಂದ ಮಲಗಿದ್ದ ಆಕೆ ಎದ್ದು ಓಡಿ ಬಂದು ತನ್ನ ಅಜ್ಜಿಯನ್ನು ತಬ್ಬಿಕೊಳ್ತಾ, ಅಜ್ಜಿ, ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ನೀನು? ಯಾಕೆ ನನ್ನನ್ನ ಬಿಟ್ಟು ಹೋದೆ ನೀನು? ಎಂದ ತಕ್ಷಣ ತನ್ನ ಅಜ್ಜಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಗುತ್ತೆ. ಬೇಡ ಪುಟ್ಟಿ, ಅಳ್ಬೇಡ. ಈಗ ಹೇಗಿದ್ದೀಯಾ ನೀನು? ಅಜ್ಜಿ, ನಾನೀಗ ಚೆನ್ನಾಗಿದ್ದೀನಿ ನೋಡು. ಪಪ್ಪ ಹೇಳಿದ್ರು ನೀನು ಮನೆ ಬಿಟ್ಟು ಹೋಗ್ಬಿಟ್ಟೆ ಅಂತ. ಹೌದೇನಜ್ಜಿ? ಅಜ್ಜಿ, ಮಮ್ಮಿ ಪಪ್ಪಾಗೆ ನಾನು ಹೇಳ್ತೀನಿ, ಮತ್ತೆ ನೀನು ನನ್ನನ್ನ ಬಿಟ್ಟು ಹೋಗ್ಬೇಡ. ಮಮ್ಮಿ ನೋಡು, ಇನ್ಮೇಲೆ ಅಜ್ಜಿ ಏನು ಹೇಳಬಾರದು. ನೀವೇನಾದ್ರೂ ಅಜ್ಜಿ ಹತ್ರ ಜಗಳ ಆಡಿದ್ರೆ ನಿಮಗೆ ದೊಡ್ಡವಳಾಗಿ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಎಂದ ತಕ್ಷಣ ತನ್ನ ತಾಯಿ ಹೇಳ್ತಾಳೆ, ಇಲ್ಲಮ್ಮ, ಇನ್ಮೇಲೆ ಅಜ್ಜಿ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅತ್ತೆ, ಎಲ್ಲೋ ಒಂದು ಕಡೆ ನಾನು ಕೂಡ ತಪ್ಪು ಮಾಡಿದ್ದೀನಿ ಅಂತ ನನಗೀಗ ಅರ್ಥ ಆಗ್ತಿದೆ. ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ದ್ವೇಷ ಸಾಧಿಸೋದ್ರಿಂದ ಸಿಗೋದಿಲ್ಲ ಅನ್ನೋದು ನನ್ನ ಮಗಳು ಕಲಿಸಿದ್ದಾಳೆ. ಇನ್ಮೇಲೆ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ ಎಂದಾಗ ಅವಳ ಅತ್ತೆ, ಇಲ್ಲಮ್ಮ, ತಾಯಿಯಾಗಿ ನೀನು ಯೋಚನೆ ಮಾಡಿದ್ದು ನಿನ್ನ ಪ್ರಕಾರ ಸರಿ ಅನ್ಸಿತ್ತು. ನನ್ನ ಮೊಮ್ಮಗಳಿಗೋಸ್ಕರನಾದ್ರೂ ನಾನು ಮನೆಯಲ್ಲಿರ್ತೀನಿ ಎಂದು ಹೇಳಿ ಮೊಮ್ಮಗಳನ್ನ ಮುದ್ದಾಡುತ್ತಾ, ಸರಿ ಮಗಳೇ ಬಾ, ನಾನು ಊಟ ಮಾಡಿಸ್ತೀನಿ ಎಂದು ಹೇಳಿ ಮೊಮ್ಮಗಳಿಗೆ ಊಟ ಮಾಡಿಸಲು ಕರೆದುಕೊಂಡು ಹೋಗ್ತಾರೆ. ಕಾಲ ಕಳೆದ ಹಾಗೆ ಮನೆಯಲ್ಲಿ ಎಲ್ಲರೂ ನಡೆದ ಕಹಿ ಘಟನೆಗಳನ್ನೆಲ್ಲ ಮರೆತು ಸಂತೋಷವಾಗಿರಲು ಪ್ರಯತ್ನ ಪಡ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.